ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣಯ್ಯ, ಅವನ ಹತ್ರ ಮಾತಾಡೋ ಮೊದಲು ನನ್ನ ಹತ್ರನಾದ್ರು ಬಂದು ಮಾತಾಡ್ಬೇಕಲ್ವಾ ನೀನು? ನಾನು ಮಾತಾಡ್ಸೋ ಬಂದೆ ತಂಗ್ಯವ, ಆದರೆ ರಾತ್ರಿ ತಡ ಆಗ್ಬಿಟ್ಟಿತ್ತು. ಇವತ್ತು ನಿನ್ನ ಕೋಣೆ ತಗ ಬಂದಿದ್ದೆ, ನೀನು ಸ್ನಾನ ಮಾಡ್ತಾ ಇದ್ದೆ, ನಾನೇ ಕಾಯಬೇಕಾಗಿತ್ತು. ಅದು ಬಿಡು, ನೀನು ಯಾಕವ ಭಾವನ ಮ್ಯಾಗ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ತಂಗ್ಯವ? ಹೇಳಿದ್ರೆ ನೀನು ಬೇಜಾರು ಮಾಡ್ಕೊಳ್ತೀಯ ಅಣ್ಣಯ್ಯ. ಎಲ್ಲ ಆ ಪೋಸ್ಟರ್ ವಿಷಯದಿಂದನೇ ಶುರುವಾಯಿತು. ನಮ್ಮಮ್ಮ ಅಲ್ಲ, ನಾನೇ ಮಾಡಿದ್ದು ಅಂತ ಅನ್ಕೋ. ನಿಮ್ಮ ಅಣ್ಣ ಆಡ್ತಿರೋ ಆಟಕ್ಕೆ ನಾನೇ ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ಕೋತಿದ್ದೆ. ಆದ್ರೆ ಯಾರೋ ಪುಣ್ಯಾತ್ಮ ಪೋಸ್ಟ್ ಅಂಟಿಸಿ ನಾನು ಮಾಡ್ಬೇಕಿರೋ ಕೆಲಸ ಅವ್ನು ಮಾಡಿದ್ದಾನೆ. ಈ ಪೋಸ್ಟ್ ಹಾಕಿರೋದ್ರಿಂದ ಖಂಡಿತವಾಗ್ಲೂ ಸ್ನೇಹನ ಬದುಕು ಚೆನ್ನಾಗಿರುತ್ತೆ. ಪೋಸ್ಟ್ ಯಾರಾದ್ರೂ ಹಾಕಿರ್ಲಿ, ಹಾಕಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಪೋಸ್ಟ್ರಿಗೂ ಭಾವನಿಗೂ ಯಾವುದೇ ಸಂಬಂಧ ಇಲ್ಲ ತಂಗ್ಯವ. ನೀನ್ಯಾಕೆ ಅವ್ರ ತಾವ ಇದನ್ನೆಲ್ಲ ಕೇಳಕ್ ಹೋದೆ? ನನ್ನ ತಾವ ಮಾತಾಡ್ಬೋದಿತ್ತಲ್ವೇ? ನನ್ನಿಂದ ನೀವಿಬ್ರಾಗ ಜಗಳಾಡ್ತೀರಾ? ಇರು, ಭಾವಂತವ ಈಗಲೇ ಮಾತಾಡ್ತೀನಿ. ಇಲ್ಲ ಅಣ್ಣಯ್ಯ, ಬೇಡ. ಯಾಕೆ? ಆ ಪೋಸ್ಟ್ರಿಗೂ ಅವ್ರಿಗೂ ಏನೋ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಅವ್ರು ಮಾತಾಡಿದ ರೀತಿ ನಂಗೆ ಇಷ್ಟ ಆಗಿಲ್ಲ. ಅಯ್ಯೋ ತಂಗ್ಯವ, ನೀನು ಹಂಗೆ ಕೇಳಿರೋದಕ್ಕೆ ಅವ್ರಂಗೆ ಮಾತಾಡಿರ್ತಾರೆ. ಆಟೆಯಾ? ಇಲ್ಲ, ಅವ್ರಿಗೆ ನಿನ್ನ ಮೇಲೆ ಕೋಪ ಇದೆ. ಕೋಪ ಅನ್ನೋದಕ್ಕಿಂತ ಗೌರವ ಇಲ್ಲ. ನನ್ನ ಅಣ್ಣಯ್ಯನ ಬಗ್ಗೆ ಯಾರೇ ಹಾಗೆ ಮಾತಾಡಿದ್ರು ನಾನು ಒಪ್ಕೊಳ್ಳಲ್ಲ. ಈ ಇಸಿದ ಹಿಂಗೆ ಹಠ ಮಾಡಿದ್ರೆ ಪರಿಸ್ಥಿತಿ ಇನ್ನೂ ಕೈ ಮೀರುತ್ತದವ. ಬೇಡ, ನನ್ನ ಮಾತು ಕೇಳು. ಇಲ್ಲ ಅಣ್ಣಯ್ಯ, ಈ ಸಲ ನಾನು ಬಿಟ್ಕೊಡಲ್ಲ. ಅವರಾಗೆ ಬರಲಿ, ನಿನ್ನ ಹತ್ರ ಅವನ ಹತ್ರ ಇಬ್ಬರ ಹತ್ರನೂ ಕ್ಷಮೆ ಕೇಳಲಿ. ಅಣ್ಣಯ್ಯ, ನೀನು ಅವನ ಹತ್ರ ಸತ್ಯ ಹೇಳಕ್ ಹೋದಾಗೆಲ್ಲ ಏನಾದರೂ ಈ ಥರದ್ದೊಂದು ನಡೀತಾನೆ ಇರುತ್ತೆ. ಅವನ ಹತ್ರ ಇರೋ ವಿಷಯನ ನಾನೇ ಹೇಳ್ಬಿಡ್ಲಾ? ಏನಂತ? ನೀನು ಸ್ನೇಹನ ಪ್ರೀತಿಸ್ತಿದ್ಯಾ ಅಂತ. ಅಯ್ಯೋ ಬೇಡವಾ, ಹಬ್ಬ ಹಿಂಗೆಲ್ಲ ಹೇಳಿದ್ಮ್ಯಾಕು ನಾವು ಅವ್ರ ಹಿಂಗೆ ಹೇಳಿದ್ರೆ ಚೆನ್ನಾಗಿ ನೊಂದ್ಕೋತಾಳೆ. ಹಾಗಂತ ನೀನು ಪ್ರೀತಿನ ತ್ಯಾಗ ಮಾಡ್ತೀಯಾ? ಇಲ್ಲ. ಮತ್ತೆ ಹಬ್ಬನ ಮಾತು ಮೀರಬಾರ್ದು, ಸ್ನೇಹನು ಕಳ್ಕೋಬಾರ್ದು. ಅದೇ ಹೇಗೆ? सहना, 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 ए सहना, ಯೋನವಿ, ಆಗ್ಲಿಂದ ಕೂಗ್ತಿದ್ದೀನಿ. ಎಲ್ಲಿ ಕಳ್ದೋಗಿದ್ಯಾವಿ? ಕೂಗ್ತಿದ್ಯಾ? ಕೇಳಿಸ್ಲೇ ಇಲ್ಲ. ಪ್ರೀತಿಲ್ ಬಿದ್ಮ್ಯಾಕೆ ಹಿಂಗೇನೆ? ಹಂಗೇನಿಲ್ಲ, ಯೋಳವಿ. ನಾನು ಒಳ್ಡಕ್ಕೂ ಮೊದಲು ಸ್ನೇಹ ನಂತ ಮಾತಾಡಿದ್ಲು. ವಾಚ್ ಹೆಂಗಿದ್ಯಾವಿ? ನಾನೇನು ಹೇಳ್ತಿದ್ದೀನಿ, ನೀನೇನು ಕೇಳ್ತಿದ್ಯಾ? ನೀನು ಏನು ಹೇಳ್ತಿದ್ಯಾ? ಏನೋ ಆಗೈತೆ ನಿಂಗೆ. ನಿನ್ನ ತಂಗಿ ಅವಳ ಭಾವನ ಬಗ್ಗೆ ನನ್ನ ತಾವು ವಿಚಾರಿಸಿದ್ಲು ಅಂತಂದೆ. ನೀನು ಬ್ಯಾಗ್ ತರಕ್ಕೆ ಅಂತ ಒಳಗೋಗಿದ್ಯಲ್ಲ, ಆಗ ಸ್ನೇಹ ನನ್ನ ತಾವು ಮಾತಾಡಿದ್ಲು. ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಏನು ತೊಂದರೆ ಇಲ್ಲ ತಾನೆ? ಪೋಲಿ ಹುಡುಗರು ಅಂತ ಅಲ್ಲ, ಕಾಲೇಜಲ್ಲಿ ಓದೋರು, ಪಾಠ ಮಾಡೋರು, ಆ ಥರ ಯಾರಾದರೂ ತೊಂದರೆ ಕೊಟ್ರಾ? ಕಾಲೇಜ್ನಾಗೆ ಓದೋರು ಹೇಳ್ಕೊಡೋರು ಯಾರನ್ನ ತೊಂದರೆ ಕೊಡ್ತಾರ ಅಂತ ಕೇಳಿದ್ಲು ಕಣವಿ. ಇದ್ರಾಗೆ ಸ್ನೇಹ ಮೇಸ್ಟ್ರ ಬಗ್ಗೆ ಎಲ್ಲಿ ವಿಚಾರಿಸಿದ್ಲು ಗೌರಿ? ಮಾಮೂಲಿ ಹಂಗೆ ಯಾರ ತೊಂದರೆ ಕೊಟ್ರ ಅಂತ ಕೇಳೋಳ ಆಟೆಯ. ಅದಕ್ಕೆ ಸ್ನೇಹಂಗೆ ಮೇಷ್ಟ್ರ ಮೇಕೆ ಅನುಮಾನ ಐತೆ ಅಂತ ಅನ್ಕೊಂಡ ನೀನು? ಸರಿ ಹೋಯ್ತು. ಅನುಮಾನ ಐತೆ ಅಂತಲ್ಲ, ಇದ್ರೂ ಇರ್ಬೋದು ಅಂತ ಹೇಳ್ತೀವಿ. ಹಂಗೆಲ್ಲ ಏನಿಲ್ಲ ಗೌರಿ. ಈಗಲೂ ಸ್ನೇಹ ಮೇಸ್ಟ್ರನ್ನ ಒಳಿ ಕರೆದು ತಿಂಡಿ ಏನು ತಿಂತೀರಾ ಅಂತೆಲ್ಲ ಕೇಳಿದ್ಲು. ಸಂದಕ್ಕೆ ಮಾತಾಡ್ಸಿದ್ಲು. ಅವರು ಮನೆಯಾಗ ಬಂದು ಮಾತಾಡ್ತೀನಿ ಅಂತ ಹೇಳೋರೆ. ಈಗಲೂ ಅದೇ ಮಾತಾಡೋಕ್ಕೆ ಕರೆದಿರ್ಬೋದು. ಸರಿ ಕಣವಿ, ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರ್ತೀನಿ.
ಹಲೋ ಸರ್. ಇಲ್ಲ, ಅದು ಊರಿಂದ ಅಪ್ಪ ಅಮ್ಮ ಬಂದಿದ್ದಾರೆ, ಅದಕ್ಕೆ ಇವತ್ತು ಕಾಲೇಜಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಸರ್, ರಜೆ ಏನಿಲ್ಲ, ಕಾಲೇಜಿಗೆ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಹಾಂ, ಹಾಗೆ ಸರ್, ಅದು ಸಿ ಸೆಕ್ಷನ್ಗೆ ನೀವು ಕ್ಲಾಸ್ ತೊಗೋಬೋದಾ? ಹಾಂ, ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಿಸ್ಟ್ರೆ, ನನ್ನನ್ನು ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳಿದ್ರಿ? ಯಾರನ್ನ ನೋಡಿದ್ರೆ ಸ್ಯಾನೆ ತೊಂದರೆ ಆಯ್ತದೆ. ಸಾರಿ ಸರ್ ಅವರೇ, ಇನ್ಮೇಲೆ ನಿಮ್ಮನ್ನು ಈ ರೀತಿ ಎಲ್ಲೆಲ್ಲೋ ಕರೆದು ಮಾತಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಪರಿಸ್ಥಿತಿ ಹಾಗಾಗೋಗಿದೆ. ಐ ಆಮ್ ಸಾರಿ ಫಾರ್ ಇಟ್. ಏನಾಯ್ತು ಹೇಳಿ ಮಿಸ್ಟ್ರೆ. ಅದು ನಮ್ಮ ತಂದೆ ತಾಯಿ ನನಗೋಸ್ಕರ ಒಂದು ಹೆಣ್ಣು ನೋಡಿದ್ದಾರೆ. ಅವ್ರು ಬಂದಾಗಿಂದನೂ ಇದ್ರ ಬಗ್ಗೆ ಮಾತುಕತೆಗಳು ನಡೀತಾನೆ ಇತ್ತು, ಆದರೆ ಅವ್ರು ಇಷ್ಟು ಸೀರಿಯಸ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೆನ್ನೆನೂ ಇದೇ ವಿಚಾರಕ್ಕೆ ಮನೇಲೆಲ್ಲ ಜಗಳ. ಇವತ್ತು ವಾಪಸ್ ಊರಿಗೆ ಹೋಗೋಣ ಅನ್ನೋ ಮಟ್ಟಿಗೆ ಕಾಲೇಜಿಗೆ ಹೋಗಲೇಬೇಕು ಅಂತ ಹೊರಟು ಬಂದೆ. ಅಂದರೆ ನಂತು ಕೊನೆದಾಗ ಒಂದ್ಕಿಂತ ಮಾತಾಡ್ಬಿಟ್ಟು ಹೋಗಮ್ಮ ಅಂತ ಬಂದ್ರ? ಹೇ, ಇಲ್ಲ, ನೀವು ಹಾಗೆ ಅನ್ಕೊಂಡ್ರಾ? ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ ಹೇಳಕ್ ಬಂದೆ ಅಷ್ಟೆ. ಕಾರಣ ಏನಂದ್ರೆ, ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ. ನಮ್ಮ ಮನೇಲಿ ನಾನೇ ಒಪ್ಪಿಸ್ದೇನೆ ನಾನು ನಿಮ್ಮ ಮನೆಗೆ ಬಂದು ಹೇಗೆ ಮಾತಾಡಲಿ ಹೇಳಿ? ಚಿಕ್ಕ ವಯಸ್ಸಿಂದಲೂ ನನಗೆ ನಮ್ಮ ತಂದೆ ಅಂದರೆ ತುಂಬಾ ಭಯ. ಅವ್ರೇನು ಹೇಳ್ತಾರೋ ಅದನ್ನೇ ಕೇಳಿದ ರೂಢಿ. ಈಗ ನಾನು ಅವ್ರ ಮಾತನ್ನ ಕೇಳ್ತಿಲ್ಲ. ಏನ್ ಮಾಡ್ತಿದ್ದೀರಾ? ಆದ್ರೆ ಇವಾಗ ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಅಳು ಬಂದೈತೆ ಆಟೆಯ. ಸಾರಿ ಸಾನವ್ರೆ, ಸಾರಿ.
ಆದರೆ ಸ್ವಲ್ಪ ಸಮಯ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಸಮಯ ತಗೊಳ್ಳಿ. ನನ್ನ ಹುಡ್ಕೊಂಬಂದಿದ್ದ ಸಂಬಂಧ ಎಲ್ಲ ಸರಿ ಹೋಗ್ತಿದ್ದಕ್ಕೆ ಕಾರಣ ಇದೆ ಅಂತ ನಾನು ನಂಬೀವ್ನಿ. ಈಗ ಯಾವ ಸಮಸ್ಯೆನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ನಿಮಗೋಸ್ಕರನೇ ಕಾಯ್ತೀವ್ನಿ. ಥ್ಯಾಂಕ್ ಯು ಸೋ ಮಚ್ ಸಹನಾ ಅವರೇ. ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಇಬ್ಬರು ಸಪ್ರೇಟಾಗಿ ಹೋಗಿ ಬದುಕೋಕ್ಕೆ ನೀವು ರೆಡಿನಾ? ಚೇಚೆ ಆಗ ಹೇಳ್ಬಿಡಿ. ಎಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ನಮ್ಮ ಮದುವೆ. ಅಯ್ಯಯ್ಯೋ, ತಮಾಷೆ ಮಾಡ್ತೀರಿ, ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿಬಿಟ್ರಿ? ನಮ್ಮ ಪಿರು ತೀರ್ಸಿದಾಗೆ ಆಗೆಲ್ಲ ತಮಾಷೆ ಮಾಡಿಬಿಡಿ ನೀವು. ನಾನು ಹೋಯ್ತೀನಿ, ಕ್ಲಾಸಿಗೆ ಟೈಮ್ ಆಯಿತು. ನಾನು ಡ್ರಾಪ್ ಮಾಡಲಾ? ಸರಿ, ನಾನು ಹೋಗ್ಬತ್ತೀನಿ. ನಿಮ್ಮ ಹತ್ರ ಮಾತಾಡಿದ್ಮೇಲೆ ಸಮಾಧಾನ ಆಗ್ತದೆ ಸಹನಾ ಅವರೇ. ಇವ್ರು ಯಾವಾಗ ಬಂದರು? ನಾನು ಸಹನಾ ಅವ್ರು ಮಾತಾಡೋದೇನಾದರೂ ನೋಡ್ಬಿಟ್ರಾ? ಇವನು ಯಾಕೆ ಇಲ್ಲಿ ಬತ್ತಾವನೆ? ಏನ್ ಬೇಕಾಗಿತ್ತು ಕಳಿ? ನೀನೆಯ ನೀನು ನಮ್ಮ ಅಕ್ಕಂತಾವ್ ಮಾತಾಡಿದ ವಿಷಯನ ನಾನು ಕೇಳಿಸ್ಕೊಂಡೆ. ಸಹನನ್ ನೋಡಕ್ ಬರ್ತಿರೋ ಗಂಡಿನ ಡೀಟೇಲ್ಸು ಫುಲ್ ಆಗಬೇಕು. ಏ ಕಾಳಿ, ಸುಮ್ಮನೆ ಹೊಂಟೋಗು, ಇಲ್ಲಾಂದ್ರೆ ಗಲಾಟೆ ಆಯ್ತದೆ. ದುಡ್ಡು ಕೊಟ್ಟೆ ಅಂತ ನಾನು ಹೇಳೋಕ್ಕಿಲ್ಲ, ಈ ವಿಷಯ ಹೇಳ್ದೆ ಅಂತ ನೀನು ಯಾರ ತಾವನು ಹೇಳ್ಬೇಡ. ಸರಿ, ನಾನಿನ್ ಬರ್ತೀನಿ. ನಾವು ಒಂದಿನ ಕ್ಲಾಸಿಗೆ ಬಂದಿಲ್ಲ ಅಂದ್ರು 10 ದಿನದ ಪಾಠ ಒಟ್ಟಿಗೆ ಮಾಡಿರ್ತಾರೆ. ಅದೇ ದಿವ್ಸಾನು ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೆಟ್ಟು ಒಂದ್ ಪಾಠನೂ ಮಾಡಿರಲ್ಲ. ಈ ಟೀಚರ್ಸ್ಗಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸಿಸ್ಟಮ್ಮೇ ಸರಿ ಇಲ್ಲ ಚೊಂಬೇಶ್ವರ. ಸಿಲೆಬಸ್ ಇರಬಾರ್ದ ಸಿನಿಮಾ ತರ. ಬೇಗ ನೋಟ್ಸ್ ಕಾಪಿ ಮಾಡ್ಕೊಳ್ಳೆ. ಮಗ, ನೆನ್ನೆ ಹುಡುಗಿರ್ ಕ್ರಿಕೆಟ್ ಮ್ಯಾಚ್ ಇತ್ತು, ನೋಡ್ದೇನಲ್ಲ? ಹುಡುಗಿರ ಆಟ ಎಲ್ಲ ಯಾವನ್ಲ ನೋಡ್ತಾನೆ, ಬೋರ್ ಮಗ. ಸರಿಯಾಗಿ ಹೇಳ್ಬೇಕಲ್ಲ, ಟಿವಿಯಲ್ಲಿ ಹಾಕೋ ಹುಡುಗಿರ್ ಕ್ರಿಕೆಟ್ ಮ್ಯಾಚೇ ನಾವುಗಳು ನೋಡೋಣ. ಅಂಥದ್ರಲ್ಲಿ ನಮ್ಮ ಕಾಲೇಜಲ್ಲಿ ಇವುಗಳು ಆಡ್ ಗೆಲ್ತವ. ಯಾಕ್ರೋ ಹೆಣ್ಣಿನ ಮೈಗೆ ವಿನುತಾ,
ಮೈಗೊಸಿ ಏನೋ ಒಂಥರ ಅದೇ. ಯಾಕವಿ ಏನಾದ್ರು ಸೇವೆಗೆ ಮಾಡ್ತೀಯ ಹೆಂಗೆ? ಇವ್ರಿಗೆಲ್ಲ ಕುಕ್ಕು ಅಂತ ಕೋಳಿಗಳ ತರ ಓಡಕ್ ಅಷ್ಟೇ ಗೊತ್ತು, ಇನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಏಯ್ ಪವನ, ಯಾಕ್ಲಾ ಕಡಿತದ? ಎಣ್ಣೆ ಇಕ್ಲತ್ತಾವ ಹೆಂಗಿರ್ಬೇಕು ಗೊತ್ತಿಲ್ವೇನ ನಿಂಗೆ? ಅವ್ರು ಓದ್ಕತ್ತಿರೋದು ಕಾಣ್ಸಕ್ಕಿಲ್ವಾ? ಅಮ್ಮಿಕಂಡ್ ಇರಕ್ಕಾಗಕ್ಕಿಲ್ವೇನ ನಿನ್ಗೆ? ಓ ಬಂದ ನೋಡ 5 ಪೈಸದಿರೋ ನೀನ್ ಈ ಸೀನಲ್ಲಿಲ್ಲ, ಕಳ್ಸ್ಕೊಳ್ಳಲಿ. ಯಾಡಕ್ಕಲ್ಲ, ಸುಮ್ನೆ ಹೊಂಟೋಗ್ರಲ್ಲ. ಏನ್ನ ಮಾಡ್ತೀಯಾ? ಹುಡುಗಿರ್ನ ಕಿಂಡಲ್ ಮಾಡಿದ್ರೆ ನಿನ್ಗೇನು ಉರಿತೈತಾ? ನೀನೇನು ಅವ್ರ ಗಂಡನ ಅವ್ರ ಅಣ್ಣನ? ಓ ಕರೆಕ್ಟ್ ಕಲ, ಅವನ ಅಣ್ಣ ಅಲ್ಲ ತಮ್ಮ. ಅವನ್ಗೂ ಇವಳಿಗೂ ಅಪ್ಪ ಒಬ್ರೆ, ಅಮ್ಮಂದಿರ್ ಮಾತ್ರ ಬೇರೆ. ಏನ ಅಂದ್ರೆ ಏನಾಯ್ತು? ರಕ್ತ ಸೋರ್ತಿದೆ. ಸ್ನೇಹ ಅವರೇ, ನೀವೇನಿಲ್ಲಿ? ನೀವಲ್ವಾ ಬರಕ್ಕೆ ಹೇಳಿದ್ದು? ಈಗ ಈ ಥರ ಗಾಬರಿಯಿಂದ ನೋಡ್ತಿದ್ದೀರಾ? ವಾ, ನಿಮ್ಮ ವಿದ್ಯಾಭ್ಯಾಸನ ಎಷ್ಟು ಚೆನ್ನಾಗಿ ಬಳಸ್ಕೊತಿದ್ದೀರಲ್ಲ ಸರ್. ಪತ್ರ ಬರೆಯುವಿಕೆ, ವಾ, ಹ್ಯಾಂಡ್ ರೈಟಿಂಗ್ ಕೂಡ ಎಷ್ಟು ಚೆನ್ನಾಗಿದೆ. ಅದೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಲ್ಲ, ಸಪ್ರೇಟಾಗಿ ಕರೆದು ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಏನಂತ ಹೇಳಿ, ನಾನು ಕೇಳಿಸ್ಕೊತಿದ್ದೀನಿ. ಸ್ನೇಹ ಅವರೇ, ಅದು ಓ, ಅಕ್ಕ ಬದಲು ತಂಗಿ ಬಂದ್ಬಿಟ್ಲಲ್ಲ ಅಂತ ಸಂತೋಷ ಆಗ್ತಿದ್ಯಾ ಅಥವಾ ಟೆನ್ಷನ್ ಆಗ್ತಿದ್ಯಾ? ಸ್ನೇಹ ಅವರೇ, ಏನ್ ಮಾತಾಡ್ತೀರಾ ನೀವು? ಇನ್ನೇನ್ರಿ, ನೀವು ಮಾಡಿರೋ ಕೆಲಸನೇ ಅಂಥದ್ದು. ಇದ್ರ ಬಗ್ಗೆ ಊರಲ್ಲಿ ಯಾರಿಗನ ಗೊತ್ತಾದ್ರೆ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ದೀರಾ? ನೀವೇನೋ ಹೊಸಬ್ರು, ಸಿಟಿಯಿಂದ ಬಂದವರು, ಇದೆಲ್ಲ ನಿಮ್ಗೆ ಹುಡುಗಾಟ ಅಲ್ವಾ? ಟೈಮ್ ಪಾಸು. ಆದರೆ ಖಂಡಿತವಾಗ್ಲೂ ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆಣ್ಮಕ್ಳು ನಡ್ಸೋ ಮೆಸ್ಸು, ಸಲ್ಗೆ ತಗೊಳ್ಳೋಣ ಅಂತ ಸಾಕಷ್ಟು ಪೋಖ್ರಿಗಳನ್ನ ಮೆಸ್ಸಿಗೆ ಬಂದಿರೋದನ್ನ ನೋಡಿದ್ದೀನಿ. ಆದರೆ ತಕ್ಕಕ್ಕೆ ಬೆಂಡು ಎತ್ತಿದ್ದೀನಿ. ಆದರೆ ಅತಿ ಉತ್ತಮನ ಹಾಗೆ ಒಳ್ಳೆ ವ್ಯಕ್ತಿ ಥರ ಬಂದು ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಸ್ನೇಹ ಅವರೇ, ಏನೇನೋ ಮಾತಾಡಬೇಡಿ. ನಾನೇನೋ ತಪ್ಪು ಉದ್ದೇಶ ಇಟ್ಕೊಂಡು ಈ ಲೆಟ್ರ್ ಬರ್ದಿಲ್ಲ. ತಪ್ಪು ಉದ್ದೇಶ ಇರಲಿಲ್ಲ ಅಂದರೆ ಈ ಥರ ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಯಾಕೆ ಕರೆದ್ರಿ? ನೋಡಿ ಸರ್, ನಮ್ಮ ಅಕ್ಕ ತುಂಬಾ ಇನ್ನೋಸೆಂಟು. ಅವಳಿಗೆ ಇದೆಲ್ಲ ಕೇಳಿದ್ರೇ ಭಯ ಆಗತ್ತೆ. ಸದ್ಯ ಈ ಪತ್ರ ಅವಳಿಗೆ ಸಿಗಲಿಲ್ಲ. ಏನಾದರೂ ಸಿಕ್ಕಿದ್ರೆ ಯಾರಿಗೂ ಹೇಳ್ಕೊಳಕ್ಕೂ ಆಗದೆ ಭಯದಲ್ಲೇ ಒದ್ದಾಡಿರೋಳು. ನೀವು ಬಾವಿಲಿ ಬಿದ್ದಾಗೂ ಅಷ್ಟೇ ಅವಳು ಎಷ್ಟು ಚಟ್ಪಡಿಸಿದ್ಲು ಗೊತ್ತಾ ನಿಮಗೆ? ಆದರೆ ಅದು ಅವಳಿಗೆ ನಿಮ್ಮ ಮೇಲಿರೋ ಗೌರವ ಅಷ್ಟೇ. ನೀವು ಅದನ್ನ ಈ ಥರ ದುರುಪಯೋಗ ಮಾಡ್ಕೋಬೇಡಿ. ಒಂದು ನಿಮಿಷ ಸ್ನೇಹ ಅವರೇ, ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಸಹನ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ.